ಬೆಂಗಳೂರಿನ ಜಲಕ್ಷಾಮದ ಬವಣೆ ನೀಗಿಸಲು ಜಲಮಂಡಳಿ ಚಿಂತನೆಯನ್ನು ನಡೆಸಿದೆ. ಹೆಸರುಘಟ್ಟ ಕೆರೆ ನೀರನ್ನು ನಗರದ ಕುಡಿಯೋ ನೀರಿಗೆ ಬಳಸೋಕೆ ಯೋಜನೆಯನ್ನು ಹಾಕ್ಕೊಂಡಿದೆ. ನೋಡಿ, ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಈಗ ಏನಪ್ಪ ನೆಕ್ಸ್ಟು ಇನ್ನೊಂದು ವಾರ ಅಥವಾ 15 ದಿನ ಬಿಟ್ಟರೆ ಮುಂದೆ ಹೆಂಗತಿ ಅಂತ ಚಿಂತೆ ಕಾಡ್ತಾ ಇದೆ. ಹಾಗಾಗಿ ಹೆಸರುಘಟ್ಟ ಕೆರೆ ನೀರನ್ನು ಬಳಸ್ಕೊಳ್ಳೋಕೆ ಚಿಂತನೆ ನಡೀತಾ ಇದೆ. ಜಲಮಂಡಳಿ ಯೋಜನೆಗೆ ಯಲಹಂಕ ತಾಲೂಕು ರೈತರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಸದ್ಯ ಹೆಸರುಘಟ್ಟ ಕೆರೆಯಲ್ಲಿ 0.3 TMC ನೀರು ಇದೆ ಅನ್ನುವಂಥ ಒಂದು ಅಂದಾಜು ಸಿಗ್ತಾ ಇದೆ. ಸೋಲದೇವನಹಳ್ಳಿ ಪಂಪ್ ಹೌಸ್ ಮೂಲಕ ನಗರಕ್ಕೆ ನೀರು ಸರಬರಾಜಿಗೆ ಪ್ಲಾನ್ ನಡೀತಾ ಇದೆ. ಜಲಮಂಡಳಿ ಯೋಜನೆ ವಿರುದ್ಧ ಈಗ ಆಕ್ರೋಶ ಸ್ಫೋಟಗೊಂಡಿದೆ. ರೈತರು ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸದ್ಯ ಹೆಸರುಘಟ್ಟ ಕೆರೆಯಲ್ಲಿ 7-8 ಅಡಿ ಮಾತ್ರ ನೀರು ಉಳಿದುಕೊಂಡಿದೆ. ಇರುವ ನೀರು ಜಲಚರ ಮತ್ತು ಪ್ರಾಣಿ ಪಕ್ಷಿಗಳ ಜೀವ ಉಳಿಸೋಕೆ ಬೇಕಾಗಿದೆ. ಯಾವ ಕಾರಣಕ್ಕೂ ಜಲಮಂಡಳಿ ಹೆಸರುಘಟ್ಟ ನೀರನ್ನು ಬಳಸಬಾರ್ದು ಅಂತ ರೈತ ಸಂಘಟನೆಯವರು ಈಗ ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಈಗ ಬೆಂಗಳೂರಿನ ಜನ ಅವಲಂಬನೆ ಮಾಡಿಕೊಂಡಿರೋದು ಕೇವಲ ಕಾವೇರಿ ನದಿ ನೀರು ಮಾತ್ರ. ಅದು ಕೂಡ ವಾರಕ್ಕೊಮ್ಮೆ ಬರ್ತಾ ಇದೆ. ಅಲ್ಲೂ ನೀರಿಲ್ಲ. ಈಗ ಬೋರ್ವೆಲ್ಗಳು ಬತ್ತು ಹೋಗಿದ್ದಾವೆ. ಬೆಂಗಳೂರಿನಲ್ಲಿ ಕೆರೆಗಳು ಮಾಯ ಆಗಿ ಹೋಗಿದ್ದಾವೆ. ಕೆರೆಯಲ್ಲಿ ನೀರಿದ್ರೂ ಕೂಡ ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂಥವು ಕೂಡ ಯಾವುದು ಕಾಣಿಸ್ತಾ ಇಲ್ಲ. ಹಾಗಾಗಿ ಹೆಸರುಘಟ್ಟ ಕೆರೆ ನೀರನ್ನಾದರೂ ಕೂಡ ಈಗ ಬಳಸ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಜಲಮಂಡಳಿ ಮಾಡಿದೆ. ಆದರೆ ರೈತರು ಈಗ ಹೋರಾಟಕ್ಕಿಳಿದಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರನ್ನು ತೆಗೆದುಕೊಂಡು ಹೋಗಬಾರ್ದು ಅಂತ. ಚೆನ್ನಾಗಿರುತ್ತೆ ಕಾರ್ಯಕ್ರಮ ಚೆನ್ನಾಗಿರುತ್ತೆ. ಅಷ್ಟೇ ಹೋಗು. ಆಯ್ತು. ನೀವ್ಯಾರಪ್ಪ ಇದ್ ಕಡೆ ಇಲ್ಲಿ 6 ಜನ ಬಂದಿದ್ದೀವಿ. 6 ಜನ 10 ಜನ ಕರ್ಕೊಂಡ್ ಬರ್ತೀವಿ ಬಿಡ್ರಿ. ಅಲ್ಲ 100 ಜನ ಆದ್ರಿ, ಮಿಕ್ಕಿದ್ದಾರೆ 100 ಜನ. ಲೋಕೇಶ್ ನೀನ್ ಹೇಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಮನುಷ್ಯನ ನಾಗರಿಕತೆಗಳೆಲ್ಲ ನೀರಾವರಿ ಮೂಲಾಧಾರಗಳಲ್ಲೇ ನಡೆದಿರೋದು. ಮನುಷ್ಯ ಬದುಕಬೇಕು ಅಂದ್ರೆ ಜೀವ ಜಲ, ಅಂದ್ರೆ ಜಲ ಇದ್ರೇನೆ ಜೀವ. ಈಗ ಅಂದ್ರೆ 2023-24 ಸಾಲಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಥವಾ ಏನು ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮಳೆ ಆಗಿಲ್ಲ ಕಾರಣಕ್ಕೆ ದೇಶ ಮತ್ತು ರಾಜ್ಯ, ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಬರ ಛಾಯೆ ಮೂಡಿದೆ. ಬರದ ಛಾಯೆ ಇರೋದ್ರಿಂದ ಕಾವೇರಿ ನೀರೆಲ್ಲ ತಮಿಳುನಾಡಿಗೆ ಹರಿದೋಗಿರೋದ್ರಿಂದ ಕುಡಿಯೋಕೆ ನೀರು ಇಲ್ದಿರಾ ಬೇಸಿಗೆ ಕಾಲದಲ್ಲಿ ಏನು ಏಪ್ರಿಲಲ್ಲಿ ನಾವಿದ್ದೀವಿ, ಇನ್ನು ಮೇ ತಿಂಗಳು ಕಂಪ್ಲೀಟಾಗಿ ಬೇಸಿಗೆ ಇದೆ, ಈಗಾಗಲೇ ಕುಡಿಯೋಕೆ ನೀರಿಲ್ಲ. ಪರಿಣಾಮ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ನೀರಾವರಿ ಮೂಲಾಧಾರಗಳಿಂದ ಮುಖ್ಯವಾಗಿ ಹೆಸರುಘಟ್ಟ ಕೆರೆಯಿಂದ ಬೆಂಗಳೂರಿನ ಕುಡಿಯೋ ನೀರಿನ ಬವಣೆಯನ್ನು ನೀಗಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಹೆಸರುಘಟ್ಟ ಕೆರೆಯಲ್ಲಿ ಏನು 0.something TMC ನೀರಿದೆ ಅಂತ ಹೇಳಿ ಸರ್ಕಾರ ಅಥವಾ ಅಧಿಕಾರಿಗಳು ಹೇಳ್ತಾ ಇದ್ದು, ಕೆರೆಯಲ್ಲಿರ್ತಕ್ಕಂಥ ನೀರನ್ನು ಸಾಗಿಸ್ಬಿಟ್ರೆ ಕುಡಿಯೋಕೆ ನೀರಿರಲ್ಲ ಮತ್ತು ಅಕ್ಕಪಕ್ಕ ಇರ್ತಕ್ಕಂಥದ್ದು 10 ಹಳ್ಳಿಗಳ 1000 ಎಕರೆಗೆ ಮೂಲವಾಗಿರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ನೀರು ಖಾಲಿ ಆಗುತ್ತೆ ಅಂತಕ್ಕಂಥ ವಾದ ರೈತರದ್ದು. ಯಾವ ಕಾರಣಕ್ಕೂ ಹೆಸರುಘಟ್ಟ ಕೆರೆ ನೀರನ್ನು ಬೆಂಗಳೂರಿನ ಕುಡಿಯೋ ನೀರಿಗೆ ಬಳಸ್ಕೊಳ್ಬಾರ್ದು ಅಂತೇಳಿ ರೈತರ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಾವೀಗ ದೃಶ್ಯಗಳಲ್ಲಿ ನೋಡ್ಬೋದು, ಬೆಂಗಳೂರು ಜಲಮಂಡಳಿ ಈ ಹೆಸರುಘಟ್ಟ ಕೆರೆ ಇದೆ. 1000 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಹೆಸರುಘಟ್ಟ ಕೆರೆ ಅರ್ಕಾವತಿ ನದಿ ಪಾತ್ರದ ಪ್ರದೇಶ. ಸುಮಾರು 60, 70, 80 ದಶಕದಲ್ಲಿ ಬೆಂಗಳೂರಿನ ಜನಸಂಖ್ಯೆ 10 ಲಕ್ಷ, 20 ಲಕ್ಷ, 30 ಲಕ್ಷ ಇದ್ದಾಗ ಕುಡಿಯೋ ನೀರಿಗೆ ಆಶ್ರಯ ಆಗಿತ್ತು. ಈ ಹೆಸರುಘಟ್ಟ ಕೆರೆ ನೀರನ್ನು ಕುಡಿಯೋ ನೀರಿಗೆ ಬಳಸ್ಕೊಳ್ಳಾಗ್ತಾ ಇತ್ತು. ಆದರೆ ಯಾವಾಗ ಜನಸಂಖ್ಯೆ ಜಾಸ್ತಿ ಆಯಿತೋ, ಜನಸಂಖ್ಯೆ ಜಾಸ್ತಿ ಆದಮೇಲೆ ಕುಡಿಯೋ ನೀರಿಗಾಗಿ ಮೂಲಾಧಾರಗಳು ಕಾವೇರಿ ನೀರು ಬೇರೆ ಬೇರೆ ಕಡೆಯಿಂದ ತರಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಅಂದರೆ 2023-24ರಲ್ಲಿ ಹೆಸರುಘಟ್ಟ ಕೆರೆ ನೀರನ್ನ ಬಳಸ್ಕೊಳ್ಬಾರ್ದು ಅಂತೇಳಿ ಹೆಸರುಘಟ್ಟ ಹೋಬಳಿ, ಯಲಹಂಕ ಹೋಬಳಿ, ರಾಜಾನಕುಂಟೆ, ಕಾಕೋಳು, ಹನಿಯೂರು, ಬೈರಾಪುರ, ಐವರಕಂಡಪುರ ಈ ಭಾಗದ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ರೈತನೇ ಕೇಳೋಣ. ಸರ್ ನಮಸ್ತೆ. ಮೊದಲು ಏನಿತ್ತು ಸ್ಥಿತಿ, ಈಗ ಸ್ಥಿತಿ ಹೇಗಿದೆ? ಅಕಸ್ಮಾತ್ ಹೆಸರುಘಟ್ಟ ಕೆರೆ ನೀರನ್ನು ಬಳಸ್ಕೊಂಡ್ರೆ ನಿಮ್ಮ ರೈತರ ಸ್ಥಿತಿ ಏನಾಗ್ಬೋದು ಮುಂದೆ? 1890ರಲ್ಲಿ ಹೆಸರುಘಟ್ಟ ಕೆರೆ ನೀರು ಕುಡಿಯೋ ನೀರು ಅಂತಾನೆ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ 2 ವರ್ಷ ಮಳೆ ಬೀಳ್ತಿದ್ರೆ 2 ವರ್ಷ ಮಳೆ ಬೀಳಿದ್ರೆ ಅವಾಗ ಆಮೇಲೆ ನಿಂತೋಯ್ತು ನೀರು. ಇಲ್ಲಿಂದ ನೀರು ಸಾಕಾಗಲ್ಲ ಅಂತೇಳಿ ಬಿಟ್ಬಿಟ್ರು. ಈಗ ಮೊನ್ನೆ 2022ರಲ್ಲಿ ಕೆರೆಗೆ ಒಂದು ಸ್ವಲ್ಪ ಮುಕ್ಕಾಲು ನೀರು ಬಂದಿದ್ದಕ್ಕೆ ಇವತ್ತು ತಿರ್ಗಾ ನೀರಿಗೂ ಅಂತ ಬಂದವ್ರೆ. ಇವ್ರು ನೀರು ಬೇಕು ಅಂದರೆ ಇವಾಗ ಎತ್ತಿನೊಳ್ಳೆ ನೀರು ಎಷ್ಟೋ ವರ್ಷದಿಂದ ಇನ್ನೂ ಮಾಡ್ತಾನೆ ಅವ್ರು. ಅದು ನೀರು ಬಿಟ್ಬಿಟ್ಟು ತಗೊಂಡೋದ್ರೆ ಏನು ತೊಂದರೆ ಏನಿಲ್ಲ, ನಾವು ಕೊಡ್ತೀವಿ, ಅದಕ್ಕೆ ರೆಡಿ ಇದ್ದೀವಿ. ಈಗ ನಮಗೆ ಮುಖ್ಯವಾಗಿ ಈಗ ಇದೇ ನೀರನ್ನು ಆಶ್ರಯಾಗಿ ಇಟ್ಕೊಂಡು ಬೋರ್ವೆಲ್ಗಳಿದೆ, ಲಕ್ಷಾಂತರ ಸಾವಿರಾರು ಮೀನುಗಳಿದ್ದಾವೆ, ಜಲಚರಗಳಿದೆ, ಅಕ್ಕಪಕ್ಕ ದನಕರುಗಳಿಗೆಲ್ಲ ಕುಡಿಯೋ ನೀರು ಬೇಕು ಅಲ್ವಾ? ಈಗ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದು ಬಿಟ್ಟು ನೇರವಾಗಿ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸರ್ಕಾರ ಮಾಡ್ತಾರೋದು ಸರಿನಾ? ಸರ್ಕಾರ ಮಾಡಿರ್ತಾ ಇರೋದು ರೈತರ ವಿರೋಧಿ. ಯಾಕಂದ್ರೆ ಕಾವೇರಿ ನೀರನ್ನ ಬಿಟ್ಬಿಟ್ರು, ಈ ತಮಿಳ್ನಾಡಿಗೆ ಬಿಟ್ರು, ಆಮೇಲೆ ಹೇಮಾವತಿ ನೀರನ್ನ ಬಿಟ್ರು, ಎಲ್ಲ ಬಿಟ್ಬಿಟ್ಟು ಇಲ್ಲಿರೋದು ಸ್ವಾಮಿ 0.1
TMC ಇರ್ಬೋದೇನೋ, ಅದು ಸ್ವಲ್ಪ ನೀರು, ಆ ನೀರನ್ನು ಬಿಡ್ತೀನಿ ಅಂತಂದ್ರೆ ಇದು ಯಾವ ನ್ಯಾಯ ಸ್ವಾಮಿ? ಅಲ್ಲ, ಈ ನೀರು ಬಿಟ್ರೆ ನೀರೇನ ಖಾಲಿ ಆಗ್ಬಿಟ್ರೆ ಈ ಸುತ್ತಮುತ್ತ 100-120 ಹಳ್ಳಿಗಳಾಗ ಬೋರ್ವೆಲ್ಗಳಾಗ ನೀರು ಇಲ್ದಿರತ್ತದೆ. ಇದೇ ನಮ್ಗ ಜೀವನಾಧಾರ. ಇನ್ ಬಿಟ್ರೆ ಯಾವ ನೀರು ನಮ್ಗ ನದಿ ಇಲ್ಲ. ಆಮೇಲೆ ಎತ್ತಿನ ಹೊಳೆ ಯೋಜನೆ ತತ್ತೀನಿ ಹೆಸರುಘಟ್ಟ ಕೆರೆಕ್ಕ 1 TMC ನೀರ್ ಬಿಡ್ತೀವಿ ಅಂದ್ಬಿಟ್ಟು 2012ರಾಗ ಗುದ್ಲಿ ಪೂಜೆ ಮಾಡಿದ್ದು 22 ವರ್ಷ ಆಗದ್, ಇವತ್ತು 12 ವರ್ಷ ಆಗದ್, ಇವತ್ತಿಗೂ ನೀರ್ ಬಿಡಿಲ್ಲ. ಯಾವ ಕಾರಣಕ್ಕೂ ಹೆಸರುಘಟ್ಟ ನೀರನ್ನ ಬಳಸ್ಕೊಳ್ಬೇಡಿ ಅಂತಕ್ಕಂಥ ಆಗ್ರಹ. ಈ ನಿಟ್ಟಿನಲ್ಲಿ ಬರುವ ಮೇ 6ನೇ ತಾರೀಕು ಮಂಗಳವಾರ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಯ ಕಾವು ಸರ್ಕಾರಕ್ಕೆ ತಟ್ಲಿ, ಹೆಸರುಘಟ್ಟ ಕೆರೆ ನೀರು ಹೆಸರುಘಟ್ಟ ಕೆರೆಯಲ್ಲೇ ಉಳ್ಕೊಳ್ಳಿ ಅಂತಕ್ಕಂಥ ಆಗ್ರಹ ರೈತರದ್ದು. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ದೇವನಹಳ್ಳಿ.